ಅಲ್ಲ ಸರ್, ಇದು ನೋಡಿ ಬಾದಾಮಿ ಹೋಳಿಗೆ, ಡ್ರೈ ಫ್ರೂಟ್ಸ್ ಹೋಳಿಗೆ ಅಂತೆಲ್ಲ ಇದೆಯಲ್ಲ ನಿಮ್ಮದೆಲ್ಲ, ಇದೆಲ್ಲ ಹೆಂಗೆ ಮೇಂಟೈನ್ ಮಾಡ್ತೀರಾ ನೀವು ಅಂತ? ಅದು ಕಾಸ್ಟ್ಲಿ ಅಲ್ವಾ ಅದು? ಕಾಸ್ಟ್ಲಿ ಇದೆ, ಬಟ್ ಏನು ಮಾಡೋದು, ಕೆಲವರು ಮಕ್ಕಳು ಇಷ್ಟಪಡ್ತಾರೆ. ಬಾದಾಮಿ ಹೋಳಿಗೆ ಅಂತ ಹೇಳ್ತಾರೆ, ಡ್ರೈ ಫ್ರೂಟ್ ಹೋಳಿಗೆ ಅಂತ ಹೇಳ್ತಾರೆ, ಖರ್ಜೂರ ಹೋಳಿಗೆ ಕೆಲವರಿಗೆ ವಯಸ್ಸಾದರೂ ತುಂಬ ಒಳ್ಳೆಯದು. ಶುಗರ್ ಇರೋರಿಗಂತೂ ಖರ್ಜೂರ ಭಾಳ ಒಳ್ಳೆಯದು. ಅದಕ್ಕೆ ನಾವು ಬೆಲ್ಲ ಏನೋ ಇನ್ಕ್ಲೂಡಿಂಗ್ ಮಾಡಲ್ಲ, ಬರೀ ಖರ್ಜೂರನೇ ಡೇಟ್ಸ್. ಬಟ್ ಅದು ಕೆಲವರು ಇಷ್ಟಪಡ್ತಾರೆ, ಕೆಲವು ಕೇಳಿದಾಗ ನಾವು ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಬಟ್ ಏನು ಮಾಡೋದು, ಮಾರ್ಜಿನ್ ಕಾಸ್ಟ್ಲಿ ಇದೆ, ಬಟ್ ಅದರಲ್ಲಿ ಮಾರ್ಜಿನ್ ಏನಿರಲ್ಲ. ಬಟ್ ಒಂದು ಉದ್ದೇಶ ಏನಂದರೆ, ಕೇಳಿದಾಗ ನಾವು ಕಸ್ಟಮರ್ ಇಲ್ಲ ಅಂತ ವಾಪಸ್ ಕಳಿಸ್ಬಾರ್ದು, ನಾವು ಮೇಂಟೈನ್ ಮಾಡಲೇಬೇಕು. ಅದರಿಂದ ಪರವಾಗಿಲ್ಲ, ಒಳ್ಳೆ ಒಂದು ಲಾಭ ಇದೆಯಾ ಅಂತ? ಯಾಕೆಂದರೆ ಅದು ಕಾಸ್ಟ್ಲಿ ಐತಲ್ಲ. ಲಾಭಕ್ಕಿಂತ ಬಿಸ್ನೆಸ್ ನಡಿಬೇಕಲ್ಲ. ಲಾಭ ಆಮೇಲೆ ಬಿಸ್ನೆಸ್ ನಡ್ಕೊಂಡು ಹೋಗ್ತಾ ಇದ್ರೆ ಗೊತ್ತಾಗಲ್ಲ. ಲಾಭ ನಾವು ಯಾರು ಲಾಭ ಲೆಕ್ಕ ಹಾಕಿ ಯಾರು ಬಿಸ್ನೆಸ್ ಮಾಡಲ್ಲ ಆಲ್ಮೋಸ್ಟು, ನಿಮಗೂ ಗೊತ್ತಿದೆ. ಬಟ್ ಏನಾದರೂ ನಡ್ಕೊಂಡು ಹೋಗ್ಬೇಕಲ್ಲ ಅಂತ ಹೇಳುತ್ತೆ. ಮತ್ತು ಕೆಲವರು ಪೈನಾಪಲ್ ಅಂತ ಹೇಳ್ತಾರೆ, ಪೈನಾಪಲ್ಲು ಎಸೆನ್ಸ್ ಹಾಕ್ತಾರೆ ಅಂತ ಎಸೆನ್ಸ್ ಯೂಸ್ ಮಾಡಲ್ಲ. ಪೈನಾಪಲ್ಲು, ಕೋವಾ, ಸಕ್ಕರೆ. ಪೈನಾಪಲ್ ಹಣ್ಣಲ್ಲೇ ಆ್ಯಕ್ಚುಲಿ ಹಣ್ಣು ಎಲ್ಲಿಂದ ಮಾರ್ಕೆಟಿಂದ ತಂದಿದ್ದು. ಇಲ್ಲೆಲ್ಲ ನಿಮ್ಗೆ ವಿಜಯನಗರದಲ್ಲಿ ಸಾಯಂಕಾಲ ತೋಟ, ಅದು ವಿಜಯನಗರದಲ್ಲಿ ಹಣ್ಣೆಲ್ಲ ಸ್ವಲ್ಪ ಕಾಸ್ಟ್ಲಿ. ಮಾರ್ಕೆಟಿಂದ ವಾರಕ್ಕೊಮ್ಮೆ, ವಾರಕ್ಕೆ 2 ರೌಂಡ್ ಮಾರ್ಕೆಟ್ಗೆ ಹೋಗಿ ಹಣ್ಣು ತಂದಿದ್ದು. ಕೆಲವು ಕ್ಯಾರೆಟ್ ಹೋಳಿಗೆ ಕೇಳ್ತಾರೆ, ತರಕಾರಿಲಿ ಹೋಳಿಗೆ ಮಾಡಲ್ವ ಕೇಳ್ತಾರೆ. ಕ್ಯಾರೆಟಲ್ಲೂ ಹೋಳಿಗೆ ಮಾಡ್ತೀವಿ ನಾವು. ಕ್ಯಾರೆಟು, ಸಕ್ಕರೆ, ಕೋವಾ ಅಷ್ಟೇ, ಅದಕ್ಕೇನು ಮತ್ತೆ ಇನ್ಕ್ಲೂಡಿಂಗ್ ಏನಿರಲ್ಲ. ಹಾಗಾಗಿ ಕ್ಯಾರೆಟು, ತೊಗರಿಬೇಳೆ ಹೋಳಿಗೆ, ಒಣಕೊಬ್ಬರಿ ಎಲ್ಲ ಏನೋ ಒಣಕೊಬ್ಬರಿ ಪೌಡ್ರಲ್ಲಿ ಮಾಡೋದು ಆ್ಯಕ್ಚುಲಿ. ಅದು ನಮಗೆ ಚೌಟ್ರಿ ಆರ್ಡ್ರ್ಗಳು ಇಲ್ಲಿ ಯಾರು ಒಣಕೊಬ್ಬರಿ ಹೋಳಿಗೆ ಅಷ್ಟು ಇಷ್ಟಪಡಲ್ಲ. ಚೌಟ್ರಿಗಳಲ್ಲಿ, ಮದುವೆ ಮನೆಗಳಲ್ಲಿ ಆರ್ಡ್ರ್ ಕೊಟ್ಟರೆ ಮಾಡ್ಕೊಡ್ತೀವಿ. ಬಿಳಿ ಹೋಳಿಗೆ ಅಂದರೆ ಬಿಳಿ ಹೋಳಿಗೆ ಅನ್ನೋದು ಹುಬ್ಬಳ್ಳಿ ಧಾರವಾಡ ಕಡೆ ಅದು ಬಿಳಿ ಹೋಳಿಗೆ ಎಣ್ಣೆಗೆ ಕಾಂಬಿನೇಷನ್ ಮಾಡ್ತಾರೆ. ಖಾರ ಹೋಳಿಗೆ ಅದು ಮಸಾಲೆ ಇರ್ತದೆ ಸ್ವಲ್ಪ, ಅದು ಖಾರ ಜಾಸ್ತಿ ಖಾರ ಇರ್ತದೆ. ಖಾರ ತಿನ್ನೋರಿಗೆ ಅದು ಕ್ಯಾಟ್ರಿಂಗ್ ಅವರು ತುಂಬ ಅನುಕೂಲ. ಅದು ಹೋಟೆಲ್ ಅವ್ರಿಗೆ, ಕ್ಯಾಟ್ರಿಂಗ್ ಅವರು ಏನಾಗುತ್ತೆ, ಬಿಳಿ ಹೋಳಿಗೆ ಎಣ್ಣೆಗೆ ಅಂದರೆ ವಿತೌಟ್ ಆಯಿಲ್, ಅದು ಅಕ್ಕಿ ಹಿಟ್ಟಲ್ಲಿ ಮಾಡೋದು ಆ್ಯಕ್ಚುಲಿ. ಬಿಳಿ ಹೋಳಿಗೆ ಅದು ಖಾರ ಹೋಳಿಗೆ ಅದೇನೋ ಕರಿ ಮಾಡ್ಕೊಳ್ತಾರೆ, ಎಣ್ಣೆಗಾಯಿನೋ ಇಲ್ಲ ಪನ್ನೀರ್ ಬಟರ್ ಮಸಾಲೆ, ಇಲ್ಲಾಂದ್ರೆ ವೆಜ್ ಕರಿ, ಇನ್ನೊಂದು ಕರಿ ಮಾಡ್ಕೊಂಡ್ರೆ ಅದಕ್ಕೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಇರ್ತದೆ. ಬಿಳಿ ಹೋಳಿಗೆ, ಖಾರ ಹೋಳಿಗೆ ಫಂಕ್ಷನ್ಗಳಿಗೆ, ಗೆಟ್ ಟುಗೆದರ್ ಪಾರ್ಟಿಗಳಿಗೆ ತುಂಬ ಚೆನ್ನಾಗಿದೆ. ಲಾಡು, ರವೆ ಉಂಡೆ ಎಲ್ಲ ಇಡ್ಸಿದ್ದೀರಾ? ಅದೇ ನಾವು ಹೋಮ್ಮೇಡ್, ವರ್ಕಿಂಗ್ ಐಟಮ್ ಏನಿಲ್ಲ, ನಾವೇ ಹೋಟೆಲ್ ಅದೇನು ಕೆಡಲ್ಲ. ಅದು ಒಂದು ವಾರ ಏನಾಗಲ್ಲ, ಬಟ್ ನಾವು 2 days 3 days ಖಾಲಿ ಆಗಿಬಿಡ್ತದೆ. 2 days 3 days ಒಮ್ಮೆ ಮಾಡ್ತಾ ಇರ್ತೀವಿ. ಸ್ವೀಟ್ ಮಾಡೋಕ್ಕೆ ಒಂದು ಹುಡುಗನ ಇಟ್ಬಿಟ್ಟಿದ್ವಿ, ಅದು ಏನು ಐಟಮ್ ಇದೆ ಅದು ಮಾಡಿಕೊಟ್ಟು ಹೋಗ್ತಾರೆ. ಇದೆಲ್ಲ ಕೋಡ್ಬೇಳೆ ಇವೆಲ್ಲ ನೀವೇನ ಎಣ್ಣೆ ಮಾಡೋದು? ಅಲ್ಲ, ನಮ್ದು ಎಲ್ಲ ಹೋಮ್ಮೇಡ್. ಹೊರಗಿನ ಐಟಮು ಕೆಲವರು ಲೇಬಲ್ ಹಾಕಿ ಸ್ಟಿಕ್ಕರ್ ಹಾಕೊಂಡು ಮಾರಾಟ ಮಾಡ್ತಾರೆ. ಹೊರಗಿನ ಐಟಮ್ ಯಾವುದಿಲ್ಲ ನಮ್ಮದು, ಯಾವುದೂ ಇಲ್ಲ. ಹಿಂದೆ ಎಲ್ಲ ಹೋಮ್ ಮೇಡಲ್ಲೇ ಮಾಡ್ಕೊಂಡು ಬಂದು ಪ್ಯಾಕ್ ಮಾಡಿ ಇಲ್ಲಿ ಸೇಲ್ ಮಾಡಿ. ಹೌದು. ಪರವಾಗಿಲ್ಲ, ಎಲ್ಲ ಎಣ್ಣೆ ರೇಟ್ ಎಲ್ಲ ಕಾಸ್ಟ್ಲಿ ಇರುತ್ತೆ. ಎಣ್ಣೆ ರೇಟ್ ಕಾಸ್ಟ್ಲಿ, ಬಟ್ ಏನು ಮಾಡೋದು, ಕಸ್ಟಮರು ತುಂಬ ರೇಟ್ ಜಾಸ್ತಿ ಹೇಳೋಕೆ ಹೋದ್ರೆ ನಮಗೆ ಬಿಸ್ನೆಸ್ ನಡೆಯಲ್ಲ. ಹಾಗಾಗಿ ಒಂದು ಮಾರ್ಜಿನಲ್ಲಿ ನಡ್ಕೊಂಡು ಹೋಗ್ತಾರೆ. ಬಟ್ ನಮ್ಮದೆಲ್ಲ ಹೋಲ್ಸೇಲ್ ಆದ್ರಿಂದ. ಈ ಪುಳಿಯೋಗರೆ ಗೊಜ್ಜೆಲ್ಲ ಏನು ರೇಟ್ ಇರುತ್ತೆ ಸರ್? ಪುಳಿಯೋಗರೆ ಗೊಜ್ಜೆಲ್ಲ ಈಗ 425 ರೂಪಾಯಿ ಇದೆ. ಅಂದರೆ ಎಷ್ಟು ಗ್ರಾಮ್ ಅಂತ? KG 425 ಇದೆ. 200 ಗ್ರಾಮ್ ಇದೆ ನಮ್ಮದು. ಅದು ಗ್ರಾಮ್ ಲೆಕ್ಕ ಹೋದಾಗ ನಿಮಗೆ 120 ರೂಪಾಯಿ ಇರ್ತದೆ 200. ಯಾಕೆಂದರೆ ಸ್ವಲ್ಪ KG ಲೆಕ್ಕ ತೊಗೊಂಡ್ರೆ ಹೋಲ್ಸೇಲು. KG ಲೆಕ್ಕ 1/4 KG ಹಿಂಗೆ ತೊಗೊಂಡಾಗ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ. ಇಲ್ಲ, ಪುಳಿಯೋಗರೆ ಏನು ಕೆಡಲ್ವಲ್ಲ, ತಿಂಗಳವರೆಗೂ ಏನಾಗಲ್ಲ. ನೀರಿನ ಅಂಶ ತಾಗಬಾರ್ದು, ಅದಕ್ಕೆ ನೀರು ತಾಗದೆ ನೋಡ್ಕೊಂಡು ತಿಂಗಳು ಕೆಡಲ್ಲ, ಊಟ ಮಾಡ್ತಾ ಇರ್ಬೋದಲ್ಲ. ಹಾಗಾಗಿ ಕೆಲವ್ರು ನೋಡಿ ಬರೀ ರೂಮ್ ಮಾಡ್ಕೊಂಡು ಏನೋ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಏನೋ ಇರ್ತಾರೆ. ಅವ್ರಿಗೇನಾದ್ರು ನೋಡಿ ಊಟಕ್ಕೆ ಬೇಕು ಅಂದರೆ ಅದು ಪುಳಿಯೋಗರೆ ಸಾಕಾಗಿರುತ್ತೆ. ಆಗ ಒಂದು ರೈಸ್ ಹಾಕೊಂಡ್ರೆ ಸಾಕು, ಪುಳಿಯೋಗರೆ ಇಲ್ಲ ತಂದ್ಕೊಂಡ್ರೆ ಸಾಕಾಗುತ್ತೆ. ಪುಳಿಯೋಗರೆ ಪೌಡ್ರು, ಕರಿಬೇವು ಚಟ್ನಿ ಪುಡಿ ಅಂದರೆ ಅದು ಹೆಂಗಿರುತ್ತೆ ಸರ್? ಕರಿಬೇವು ಚಟ್ನಿ ಪುಡಿ ಅಂದರೆ ಅದು ಏನು ಚಟ್ನಿ ಪುಡಿ ಇರುತ್ತೆ, ಅದಕ್ಕೆ ಕರಿಬೇವನ್ನ ಎಲ್ಲನ ಒಣಸಿ ಅದನ್ನು ಸ್ವಲ್ಪ ಲೈಟ್ ಬಿಸಿ ಮಾಡಿ ಬಾಣಲಿಲಿ ಪೌಡ್ರ್ ಮಾಡಿ ಅದಕ್ಕೆ ಮಿಕ್ಸ್ ಮಾಡುತ್ತೆ. ಕಡಲೆಬೇಳೆ ಚಟ್ನಿ ಅಂದರೆ? ಕಡಲೆಬೇಳೆ ಅಂದರೆ ಬರೀ ಕಡಲೆಬೇಳೆ, ಸ್ವಲ್ಪ ಅದಕ್ಕೇನು ಮಸಾಲೆ ಐಟಮ್ ಬೀಳುತ್ತೆ, ಅದು ಬೆಳಿಗ್ಗೆ ಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು, ಹುಣಸೆ ಹಣ್ಣು, ಅದೆಲ್ಲ ಸ್ವಲ್ಪ ಹುರಿದು ಅದನ್ನ ಪೌಡ್ರ್ ಮಾಡಿ ಹಾಕಿದೆ. ಕಡಲೆಬೇಳೆ ಚಟ್ನಿ ಇಲ್ಲಿರೋದೇ ಪೌಡ್ರು ಇದು? ಸೇಮ್ ಪೌಡ್ರು. ಮತ್ತು ಕಡಲೆಕಾಯಿ ಬೀಜ ಚಟ್ನಿ ಪುಡಿ ಇದೆ. ಏನು ರೈಸ್ಗೆ ಕಲ್ಸ್ಕೊಂಡು ಉಣ್ತಾ ಇರ್ಬೋದು ಯಾವ ಥರ? ಬಿಸಿ ಅನ್ನಕ್ಕೆ ಸ್ವಲ್ಪ 1 ಸ್ಪೂನ್ ಹಾಕೊಂಡು 1 ಸ್ಪೂನ್ ತುಪ್ಪ ಹಾಕೊಂಡ್ರೆ ಸಕ್ಕತ್ತಾಗಿರುತ್ತೆ ಟೇಸ್ಟ್. ಸಾಂಬಾರು ಪುಡಿ, ರಸಂ ಪುಡಿ ಎಲ್ಲ ಹಾಕಿದ್ರೆ, ಬಿಸಿಬೇಳೆ ಬಾತ್ ಪುಡಿ, ವಾಂಗಿಬಾತ್ ಪುಡಿ ಎಲ್ಲ ಮಾಮೂಲಿ ಪುಡಿಗಳೆಲ್ಲ ಇಲ್ಲಿ ಸಿಗುತ್ತೆ. ಅದು ಸಾಂಬಾರು ಪುಡಿ ಎಲ್ಲ ಶೇಂಗಾ ಚಟ್ನಿ ಪುಡಿ ಎಲ್ಲ ಸ್ವಲ್ಪ ಬೇಡಿಗೆ ಮೆಣಸಿನ್ಕಾಯಿ ಕಾಸ್ಟ್ ಆಗಿದೆ, ಈಗ ಸ್ವಲ್ಪ ಕಡಿಮೆ ಆಗಿದೆ. ಅರ್ಜೆಂಟ್ ಸ್ವಲ್ಪ ಏನು ಮಾಡೋಕ್ಕಾಗಲ್ಲ. ಬಟ್ ಕಾಟ್ಲಿ ಅದೇ ನಾವು ಕಾಟ್ಲಿ ಕಡಿಮೆ ಮಾಡೋಕ್ಕಾಗಲ್ಲ. ಬಿಸ್ನೆಸ್ಸಲ್ಲಿ ಏನಾದರೂ ನಡ್ಕೊಂಡು ಹೋಗ್ತಾ ಇರುತ್ತೆ, ಏನೋ ಒಂದು 5 ರೂಪಾಯಿ ಪ್ಲಸ್ ಮಾಡ್ಬೋದು. ಅದ್ಮೇಲೆ ಮಾಡೋಕ್ಕೋದ್ರೆ ನಮಗೂ ಕಸ್ಟಮರ್ಗೆ ಹೊರ ಜಾಸ್ತಿ ಆಗಿಬಿಡ್ತದೆ ಬಿಸ್ನೆಸ್.
ಅವ್ರು ಯೋಚನೆ ಮಾಡ್ತಾರೆ ಏನಾಗುತ್ತೆ, ನಾವು ಹೋಳಿಗೆ ರೇಟು ಜಾಸ್ತಿ ಇಟ್ಟರು ಏನಾಗುತ್ತೆ 10 ಹೋಳಿಗೆ ತೊಗೊಳಕ್ಕೆ ಬರೋರು ರೇಟ್ ಜಾಸ್ತಿ ಅಪ್ಪ 5 ಕೊಡಪ್ಪ ಸಾಕಂತಾರೆ. ನಮ್ಮ ಬಿಸ್ನೆಸ್ ಮೇಲೆ ಹೊಡೆತ ಬೀಳುತ್ತೆ. ಇದಕ್ಕೆ ವಾಟ್ರ್ ನೀರೆಲ್ಲ ಎಲ್ಲಿಂದ ತರಿಸ್ತಾರೆ? ಇಲ್ಲಿ ಕ್ಯಾನ್ ವಾಟ್ರ್ ಸರ್. ಇಲ್ಲೆಲ್ಲ ನಾವು ಕ್ಯಾನ್ ವಾಟ್ರ್ ನಮ್ಮ 40 ರೂಪಾಯಿ ಕೊಟ್ಟು ಕ್ಯಾನ್ ಹಾಕೋತೀವಿ. ಕ್ಯಾನ್ ಹಾಕ್ಸ್ಕೊತಾರೆ. ಅದೇ ಕ್ಯಾನ್ ವಾಟ್ರ್. ಕೆಲವರು ಇಲ್ಲೇ ಪಬ್ಲಿಕ್ಕಲ್ಲೇ ಬಾಟ್ಲು ತುಂಬಿಸ್ಕೊಂಡು ಹೋಗ್ತಾರೆ. ಇಲ್ಲಿ ನಮ್ಮದೊಂದು ನೀರು ದಾನ ಇರಲಿ, ಅನ್ನದಾನ ಒಂದು ಕಡೆ ಕೊಡ್ತಾರೆ, ನಾವು ನೀರು ದಾನ ಕೊಡೋಣ. ಪರವಾಗಿಲ್ಲ, ಇನ್ನೊಂದು ಬ್ರಾಂಚ್ ಮಾಡ್ಕೊಂಡು 2 ಬ್ರಾಂಚ್ ಮಾಡ್ಕೊಂಡು ಮಾಡ್ತಾ ಇದ್ದೀರಲ್ಲ, ನಿಮ್ಗೆ ಏನು ಅನಿಸ್ತಾ ಇದೆ ಅಂತ? ಅಂದರೆ ಅಲ್ಲೂ ಹುಡುಗರು ಇಲ್ಲಿಗೂ ಹುಡುಗರು ಅದೇ ಲೇಬಲ್ ಸಮಸ್ಯೆ ಅಂತೆಲ್ಲ ಹೇಳಿದ್ರಲ್ಲ, ಹೆಂಗೆ ಕರ್ಸ್ಕೊತೀರಾ ಹುಡುಗರನ್ನ ಅಂತ? ಹುಡುಗರು ಇಂತ ನಾವು ತುಂಬ ಹಳೆ ಸ್ಟಾಫ್ಗಳು ಎಲ್ಲ ಹುಡುಗರು ನಮ್ಮ ಹತ್ರ 5 ವರ್ಷ 6 ವರ್ಷ ಇದ್ದವರು. ಹಾಗಾಗಿ ಯಾರು ಬಿಟ್ಟು ಹೋಗಲಿಲ್ಲ ಆಲ್ಮೋಸ್ಟು. ಅವರೇ ಇದ್ದಾರೆ. ಅಲ್ಲಿ ನಮಗೆ ಅಲ್ಲಿ ಬಿಸ್ನೆಸ್ ಏನಿಲ್ಲ, ಸ್ವಲ್ಪ ಗೋಡನ್ ಹಿಂದೆಗಡೆ ಶಾಪ್ ಬಿಟ್ರೆ ಸಣ್ಣದು ಅಲ್ಲಿಂದ ಅಷ್ಟೇ ಬಿಸ್ನೆಸ್ ಇಲ್ಲ. ಈಗ ಅಲ್ಲೊಂದು 3 ಜನ ಹುಡುಗರಿದ್ದಾರೆ, ಇಲ್ಲೊಂದು 5 ಜನ. ಅಲ್ಲ, ಸ್ವಂತ ನೀವೇ ಈ ಥರ ಅಂಗಡಿ ಅಂದರೆ ಬಾಡಿಗೆ ಇಲ್ದೇನೆ ನಿಮ್ಮದೇ ಸ್ವಂತ ಬಿಲ್ಡಿಂಗ್ ಮಾಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರುತ್ತಲ್ಲ ಅಂತ. ಚೆನ್ನಾಗಿರುತ್ತೆ. ಈ ಬೆಂಗಳೂರಲ್ಲಿ ಎಲ್ಲಿ ಮಾಡೋಕ್ಕೆ ಕಮರ್ಷಿಯಲ್ಗಳಲ್ಲಿ ಸಿಗಲ್ಲ. ಬಟ್ ಆ ಬಜೆಟ್ ನಮಗೂ ಇಲ್ಲ ಬಿಡಿ. ದೇವ್ರು ಸಹಕರಿಸಿದ್ರೆ ಅಂದ ಟೈಮಿಗೆ ನೋಡೋಣ. ಸದ್ಯಕ್ಕೆ ಇದೆಲ್ಲ ಬಾಡಿಗೆ ಕಾಟ್ತಾರೆ ಸರ್. ಬಾದಾಮಿ, ಗೋಡಂಬಿ ಇದೆಲ್ಲ ನೋಡಿ, ಇದೆಲ್ಲ ಮೈಸೂರು ಪಾಕ್ ಮೇಲೆಲ್ಲ ಇದೆ ಹಾಕಿದ್ದಾರೆ ಎಲ್ಲ ಫುಲ್ಲು. ಆದರೂ ಇದೆಲ್ಲ ಸ್ವಲ್ಪ ಕ್ವಾಲಿಟಿ ಕೇಳಿದಾಗ ಅದನ್ನು ಕೊಡಲೇಬೇಕು. ಕಾಸ್ಟ್ಲಿ ಐಟಮ್ ಇದೆಲ್ಲ ಸ್ವಲ್ಪ ಕ್ವಾಲಿಟಿ ಕೇಳ್ತಾರೆ. ಕ್ವಾಲಿಟಿ ಇದ್ದರೆ ನಮಗೇನಾದರೂ ರಿಪೀಟ್ ನಮ್ಮ ಬಿಸ್ನೆಸ್ ಆಗುತ್ತೆ. ಇಲ್ಲ ಒಂದು ಟೈಮ್ ಬಂದವ್ರು ನೆಕ್ಸ್ಟ್ ಟೈಮ್ ಬರಬೇಕಂದಾಗ ನಾವು ಕ್ವಾಲಿಟಿ ಕೊಟ್ಟರೆ ಮಾತ್ರ ಬರೋದು. ಬಿಸಿ ಬಿಸಿ ಹೋಳಿಗೆ ಎಲ್ಲ ಮುಚ್ಚಾಗ್ತಾ ಇದ್ದಾರೆ. ಪರವಾಗಿಲ್ಲ ಸರ್ ಹುಡುಗರು ಕೆಲಸದಲ್ಲಿ. ನೋಡಿ, ಅವ್ರಿಗೆಲ್ಲ ರಜಾ ಬೇಕು, ಒಂದು ವಾರಕ್ಕೊಂದಿನ ರಜಾ ಬೇಕು. ವೀಕ್ಲಾಪ್ ಎಲ್ಲರಿಗಿದೆ. ವೀಕ್ ಆಗಿರುತ್ತೆ. ವೀಕ್ಲಾಪ್ ಇರ್ತದೆ. ಎಲ್ಲ ಹುಡುಗರು ಒಂದು ದಿವಸ ವಾರಕ್ಕೊಂದು ದಿವಸ ರಜೆ ಇದೆ. ಎಲ್ಲ ಊರಿಗೆ ಹೋದ್ರೆ 1-2-3 ದಿವಸ ರಜೆ ಕೇಳ್ತಾರೆ. ತಿಂಗಳಲ್ಲಿ 1 ದಿವಸ ಹೋಗಿ ಬರ್ತಾರೆ. ಹಬ್ಬ ಗಿಬ್ಬ ಇರುತ್ತೆ ಅವ್ರಿಗೆ. ಅವ್ರಿಗೆ ಹಬ್ಬದ ಟೈಮಲ್ಲಿ 2 ರಜೆಗಳು ಇರ್ತವೆ. ಕೆಲವು ಹಬ್ಬಗಳೇ ನಮ್ಮ ಬಿಸಿ ಇದ್ದಾಗ ಅವ್ರು ರಜೆ ಸಿಗಲ್ಲ. ಅದಕ್ಕೆ ಪಾಪ ಅಡ್ಜಸ್ಟ್ ಆಗಿದ್ದಾರೆ. ಸ್ಟಾರ್ಟಿಂಗ್ ಅವ್ರಿಗೆಲ್ಲ ಏನು ಸ್ಟಾರ್ಟಿಂಗ್ ಬರೋ ಕೆಲಸಕ್ಕೆ ಬರ್ತಾರಲ್ಲ, ಬಂದರೆ ಸೇರಿಸ್ಕೊತೀರ ಅವ್ರಿಗೆ? ಹೆಂಗಿರುತ್ತೆ? ಕೆಲವು ಸ್ಟಾರ್ಟಿಂಗ್ ಬಂದು ನಮ್ಮ ಹತ್ರ ಕೆಲಸ ಕಲ್ತೋರಿದ್ದಾರೆ. ಏನು ಗೊತ್ತಿರಲ್ಲ ಪಾಪ ಅವಾಗ ಬಂದಿರ್ತಾರೆ. ಹೋಟ್ಲು ಕೆಲಸ ಗೊತ್ತಿರೋ ಸಾಕ ಏನಾದರೂ ಹೋಟ್ಲು ಕೆಲಸಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಕೆಲವರೆಲ್ಲ ಹೋಟ್ಲು ಬಿರಿಯಾನಿಯಲ್ಲಿ ಮಾಡೋದೆಲ್ಲ ಕಲ್ತಿರ್ತಾರೆ, ನಾನ್ ವೆಜ್. ಇದು ವೆಜ್ ಆಯಿತು. ನಮ್ಗೆ ನಾನ್ ವೆಜ್ ಹುಡುಗರು ನಮ್ಗೆ ಅವಶ್ಯಕತೆ ಬರಲ್ಲ. ಬಟ್ ಇಲ್ಲಿ ನಮಗೆ ಏನಾದರೂ ಕೆಲಸ ಗೊತ್ತಿಲ್ಲ, ನಾವು ಕೆಲಸ ಕಲಿಸ್ಕೊಡ್ತೀವಿ. ಅವ್ರ ಕೆಲಸ ತಕ್ಕಾಗ ಅವ್ರ ಕೆಲಸ ಕಲ್ತ ತಕ್ಕಾಗ ಅವ್ರ ಪೇಮೆಂಟ್ ಇರ್ತದೆ. ಆ ಪೇಮೆಂಟೇ ಕೊಟ್ಟಿರ್ತೀವಿ. ಹಾಗಾಗಿ ನಮ್ಮಲ್ಲಿ ಒಂದು ಯಾರು ಅಷ್ಟು ಸಾಮಾನ್ಯ ಯಾರು ಬಿಡಲ್ಲ ಭಾಗ. ಸಂಬಳ ಆ ರೀತಿ ಅವ್ರಿಗೆ ಒಂಥರ ತೃಪ್ತಿ ಸಿಗಬೇಕು, ಆ ರೀತಿ ಚೆನ್ನಾಗಿ ಕೊಡ್ತೀರಾ. ಊಟ ಜೊತೆಗೆ ಸಂಬಳ ಚೆನ್ನಾಗಿ ಕೊಡ್ತೀರಾ, ವ್ಯವಸ್ಥೆ ಇದೆ. ಹಾಗಾಗಿ ಅವ್ರು ಕೇಳಿದೆ ಒಬ್ಬ ಹುಡುಗರು, ಅವರು ಕೂಡ ಎಲ್ಲೆಲ್ಲಿಂದನೂ ಹಾವೇರಿಯಿಂದ ಎಲ್ಲ ಬಂದಿದ್ದಾರೆ ಹುಡುಗರು. ಹಾವೇರಿ ಇದ್ದಾರೆ, ಮಂಡ್ಯ ಇದ್ದಾರೆ, ಕೊಳ್ಳೇಗಾಲದವ್ರು ಇದ್ದಾರೆ, ಕೊಳ್ಳೇಗಾಲ ಮಳವಳ್ಳಿ ಸೈಡವರು ನೋಡಿ. ಪಾಪ ಅವರು ಕೂಡ ಈ ಥರ ಒಂದು ಬಿಸ್ನೆಸ್ ಹಿಂಗೆ ಕೆಲಸ ಕಲಿತು ಅಂತಂದರೆ ಬೇರೆ ಇನ್ನೊಂದು ಮಂಡ್ಯದಲ್ಲೇ ಹೋಗಿ ಇಡ್ಬೋದಲ್ಲ, ಮಾಡ್ಬೋದು. ಈಗ ನಾನು ಅದನ್ನು ಹೇಳಿ ನಮ್ಮಲ್ಲಿ ಎಲ್ಲೇ ಯಾರ್ಯಾದ್ರು ಕೆಲಸ ಕಲ್ತ್ರೆ ಒಂದು 4 ವರ್ಷ 3 ವರ್ಷ ಅವ್ರಿಗೆ ಒಂದು ಸ್ವಲ್ಪ ಕೆಲಸದ ಬಗ್ಗೆ ಒಂದು ಬಿಸ್ನೆಸ್ ಕಾನ್ಸೆಪ್ಟ್ ಐಡಿಯಾ ಬರ್ತದೆ. ಕೆಲಸ ಕಲ್ತಿದೆ ಅಂತ ಒಂದು ಮನಸ್ಸಲ್ಲಿ ಇರ್ತದೆ. ಕೈ ಕೆಲಸಪ್ಪ ಯಾವತ್ತೂ ನಮ್ಮ ಅನ್ನ ತಿನ್ಬೋದು ಅನ್ನೋದಕ್ಕೆ. ಎಲ್ಲ ಅವರು ಬೆಂಗಳೂರು ವಿಶಾಲವಾಗಿದೆ, ನಮ್ಮ ಕರ್ನಾಟಕ ವಿಶಾಲವಾಗಿದೆ. ಎಲ್ಲಿ ಬೇಕಾದ್ರೂ ಹೋಗಿ ಒಂದು ಶಾಪ್ ಮಾಡ್ಕೊಂಡು ಊಟ ಮಾಡ್ಬೋದು, ಫ್ಯಾಮಿಲಿ ಸಾಕ್ಬೋದು, ಏನು ತೊಂದರೆ ಏನಾಗಲ್ಲ. ಬಟ್ ಕೆಲಸ ಕೈ ಕೆಲಸ ಇವೆಲ್ಲ ಮಿಷಿನ್ ಬರಲ್ಲ. ಇವೆಲ್ಲ ಮಿಷಿನ್ ಬಂದರೂ ಈ ಥರ ಒಂದು ಕ್ವಾಂಟಿಟಿ ಟೈಪ್ ತುಂಬಿಸಿ ಲಟ್ಸೋ ಅಂತ ಮಿಷಿನ್ ಬರಲ್ಲ. ಹಾಗಾಗಿ ಇದು ಯಾವತ್ತಿದ್ರು ಉದ್ಯೋಗ ಒಂಥರದ ಕೈಗಾರಿಕೆ ಕೆಲಸ ಇದ್ದಂಗೆ. ಹೌದು, ಇಲ್ಲಿ ಕೆಲಸ ನಿಜವಾಗ್ಲೂ ಕಲ್ತ್ಕೊಂಡು ಒಂದು 3-4 ವರ್ಷ 5 ವರ್ಷನಾದ್ರೂ ಕಲ್ತ್ಕೊಂಡು ಬೇರೆ ಕಡೆ ಅವ್ರು ಬ್ರಾಂಚ್ ಓಪನ್ ಮಾಡ್ಕೊಂಡು ಮಾಡ್ತೀನಿ ಅಂದರೆ ನಿಜವಾಗ್ಲೂ ಪಕ್ಕ ಮಾಡ್ಬೋದು ಸರ್. ಯಾಕೆಂದರೆ ಕೆಲಸ ಕಲಿದೇನೆ ಮಾಡೋಕ್ಕೋದ್ರೆ ಕಷ್ಟ. ಬೆಂಗಳೂರಲ್ಲಿ 5-6 ಬ್ರಾಂಚ್ ಅಷ್ಟೇ ಇದ್ದಿದ್ದು. ಈಗ ತುಂಬ ಜನ ಕೆಲಸ ಮಾಡೋರೆ ಹೊರಗಡೆ ಅಂಗಡಿ ಮಾಡಿ ಅವರೇ ಓನರ್ಗಳಾಗಿದ್ದಾರೆ. ಅದರಲ್ಲಿ ತಪ್ಪೇನಿಲ್ಲ. ಬಟ್ ಕೆಲಸ ಕಲಿತು ಸ್ವಲ್ಪ ಬಂಡವಾಳನ ಕೈಯಲ್ಲಿ ಮಾಡಿಕೊಂಡು ಸಾಲ ಮಾಡಿದೆ ಸ್ವಲ್ಪ ಬುದ್ಧಿವಂತಿಕೆಯಿಂದ ಮಾಡ್ಕೊಂಡು ಹೋಗ್ಬೇಕು. ಏನು ತೊಂದರೆ ಇಲ್ಲ, ಆರಾಮಾಗಿ ಮಾಡ್ಬೋದು. ಅದರಲ್ಲೇನು ಅಬ್ಜೆಕ್ಷನ್ ಯಾರ್ದಿರಲ್ಲ. ಬಟ್ ಅವ್ರಲ್ಲಿ ಕೆಲಸ ನೀಟಾಗಿ ಕಲಿಬೇಕು. ಬಿಸ್ನೆಸ್ ಯಾವ ಥರ ಮಾತಾಡ್ಬೇಕು ಕಸ್ಟಮರ್ ಹತ್ರ ಕೂಲಾಗೆ, ಅದನ್ನು ಬೆಳೆಸ್ಕೊಳ್ಬೇಕು. ಮಾಡ್ಕೋಬಾರ್ದು. ಬಿಲ್ಡಿಂಗ್ ಓನರ್ ಕೂಡ ಅವ್ರ ಹತ್ರ ಕೂಲಾಗಿ ಮಾತಾಡ್ಕೋಬೇಕು. 1 ತಿಂಗಳು ಬಾಡಿಗೆ 1-2 ದಿನ ಲೇಟ್ ಆದರೂ ಸ್ವಲ್ಪ ಅವ್ರು ಕೂಲಾಗಿ ಹೇಳಿದ್ರೆ ಅವ್ರು ಹ್ಯಾಂಡ್ ತೊಗೊಳ್ತಾರೆ. ಅದರಲ್ಲೇನಿಲ್ಲ. ಬಟ್ ಕಸ್ಟಮರ್ನ ನಾವು ಯಾವ ಥರ ಮಾತಾಡ್ತೀವಿ ಅನ್ನೋದು ತಿಳ್ಕೊಬೇಕು. ಕೆಲಸ ಕಲ್ತ್ಕೊಳ್ಳೋ ಕೆಲಸ ಗೊತ್ತಿದೆ ಅನ್ನೋದಕ್ಕಿಂತ ಕಸ್ಟಮರೇ ನಮಗೆ ದೇವರಿದ್ದಂಗೆ. ಅವ್ರ ಹತ್ರ ನಾವು ಹೇಗೆ ಮಾತಾಡ್ತೀವಿ ಅನ್ನೋದು ತಿಳ್ಕೊಬೇಕು. ಹಾಗಾಗಿ
ಅದನ್ನು ನೋಡಿಕೊಂಡು ಆರಾಮಾಗಿ ಬಿಸ್ನೆಸ್ ಮಾಡೋದು. ತುಂಬ ಜನ ಬೆಂಗಳೂರಿಗೆ 25-30 ಹೋಳಿಗೆ ಮನೆ ಆಗಿದೆ ಅಂದಾಗ ಈ ಥರ ಕೆಲಸ ಮಾಡೋರೆ ಹೋಳಿಗೆ ಮನೆ ವರ್ಕ್ ಮಾಡಿದ್ದಾರೆ. ಕೆಲಸ ಮಾಡೋರೇ ಏನಿಲ್ಲ, ಮಾಡ್ಬೋದು, ಬಟ್ ಕೆಲಸನೇ ಇಂಪಾರ್ಟೆಂಟ್. ಕೆಲಸ ಯಾಕೆ ಏನೂ ಗೊತ್ತಿಲ್ಲದವರು ಸುಮಾರು ಜನ ಮಾಡಿಬಿಟ್ಟು ಕೆಲವರು 2-3 ಕಡೆ ಬಾಗಿಲು ಹಾಕೊಂಡಿದ್ದಾರೆ. ಕೆಲವರು ಬೇರೆ ಬೇರೆ ಯಾರು ಮೇಂಟೈನ್ ಮಾಡೋಕೆ ಕೊಟ್ಬಿಟ್ಟಿದ್ದಾರೆ. ಅದು ಮೇಂಟೈನ್ ಆಗಲ್ಲ. ಅದು ಕೆಲವರು ಬ್ರಾಂಚಸ್ಸಿಗೆ ಕೊಡ್ತಾರೆ. ಬ್ರಾಂಚಸ್ಸಿಗೆ ತೊಗೊಳ್ಬಾರ್ದು ದಯವಿಟ್ಟು. ಯಾರು ನಾನು ಹೇಳೋದೇನೆ ಅಂದರೆ ನಮ್ಮ ಹತ್ರ ಕೇಳ್ಕೊಬಂದರು. ಬ್ರಾಂಚಸ್ಸಿಗೆ ಕೊಟ್ಟರೆ ಏನಾಗುತ್ತೆ ಅಂದರೆ ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ. ನಿಮ್ಮ ಸ್ಟಾಫನ್ನು ಒಂದು 2 ತಿಂಗಳು 3 ತಿಂಗಳು ಕಳಿಸ್ಕೊಡ್ತಾರೆ, ಬ್ರಾಂಚಸ್ಸಿಗೆ ಕೊಡ್ತಾರೆ. ಆ ಸ್ಟಾಫ್ ಇರೋವರೆಗೂ ಕೆಲಸ ಚೆನ್ನಾಗಿ ನಡೀತದೆ. ಆ ಸ್ಟಾಫ್ ಇಟ್ಕೊಂಡು ಅಯ್ಯಪ್ಪ ನಿಮ್ಮ ಬ್ರಾಂಚಸ್ಸಿಗೆ ಮತ್ತೊಬ್ಬರು ತೊಗೊಂಡಿರ್ತಾರೆ, ಅವರು ಟೆನ್ಷನ್ ಜಾಸ್ತಿ ಸ್ಟಾರ್ಟ್ ಆಗುತ್ತೆ. ಅವ್ರ ಕೆಲಸ ಗೊತ್ತಿರಲ್ಲ, ಬ್ರಾಂಚಸ್ಸಿಗೆ ಕೊಟ್ಬಿಟ್ಟಿರ್ತಾರೆ. ಅದಕ್ಕೆ ಕೆಲಸ ಗೊತ್ತಿರೋ ಯಾರು ಬಂದು ಬ್ರಾಂಚಸ್ಸಿಗೆ ತೊಗೊಳಲ್ಲ. ಅಲ್ಲ, ಫ್ರಾಂಚೈಸಿ ತೊಗೋಬೇಕು ಅಂತಂದರೆ ಅಂದರೆ ಇಷ್ಟು ಲಕ್ಷ ಅಂತ ಅವ್ರು ಕೊಡಬೇಕು. ಅದೆಲ್ಲ ಇರ್ತದೆ. ಅದು ತೊಗೋಬಾರ್ದು ನಾನು ಹೇಳೋದು. ಯಾಕೆಂದರೆ ಎಲ್ಲರಿಗೂ ಸುಮ್ಮನೆ ಲಾಸ್ ಅಲ್ವಾ ಕೆಲಸ. ಬ್ರಾಂಚಸ್ಸಿಗೆ ತೊಗೊಳೋರು ಖುಷಿ, 3 ತಿಂಗಳು 6 ತಿಂಗಳು ಅವರು ಸ್ಟಾಪ್ ಆಗಿ ನಡ್ಸ್ಕೊಂಡು ಅದು ಖುಷಿಯಾಗಿರ್ತಾರೆ. 6 ತಿಂಗಳು ಆದಮೇಲೆ ಅವರು ಹುಡುಗನ ಸ್ಟಾಪ್ ಸೆಟ್ ಮಾಡ್ಕೊಂಡು ನಡ್ಸ್ಕೊಂಡು ಹೋಗ್ಬೇಕಲ್ಲ, ಆದಮೇಲೆ ಹೊಡೆತ ಜಾಸ್ತಿ ಆಗುತ್ತೆ. ಅವಾಗ ಬ್ರಾಂಚಸ್ ತೊಗೊಂಡೇನಾಗುತ್ತೆ, ನೀವು ಬ್ರಾಂಚಸ್ ತೊಗೊಂಡಿರ್ತೀರ, ಅವ್ರು ಹೂಣ ಕಳಿಸ್ಕೊಡ್ತಾರೆ, ಮತ್ತೊಂದು ಕಳಿಸ್ಕೊಡ್ತಾರೆ. ಆ ಲಿಮಿಟ್ ಹೂಣನ ನಿಮ್ಮ ತೂಕ ಲೆಕ್ಕನೋ KG ಲೆಕ್ಕನೋ ಕಳಿಸಿರ್ತಾರೆ. ಆ ಪ್ರಮಾಣದಲ್ಲಿ ಹೋಳಿಗೆ ಕೊಟ್ಟಾಗ ಹೋಳಿಗೆ ಕ್ವಾಲಿಟಿ ಹಾಳಾಗುತ್ತೆ. ನಿಮ್ಮ ಕ್ವಾಲಿಟಿ ನೀವು ಕೊಡೋಕ್ಕಾಗಲ್ಲ. ನೀವು ಕ್ವಾಲಿಟಿ ಕೊಡೋಕ್ಕಾಗಲ್ಲ ಅಂದಾಗ ಏನಾಗುತ್ತೆ, ಇಲ್ಲಿ ಕ್ವಾಲಿಟಿ ಹಾಳಾದ ಕೂಡ ಕಸ್ಟಮರ್ಗೆ ತೊಂದರೆ ಆಗುತ್ತೆ, ವ್ಯಾಪಾರಕ್ಕೆ ತೊಂದರೆ ಆಗುತ್ತೆ. ಇದೆಲ್ಲ ಟ್ಯಾಲಿ ಮಾಡಬೇಕು. ಕಸ್ಟಮರ್ ಈಗ ಏನಾಗಿದೆ, ಎಲ್ಲ ಕಡೆ ಹೋಳಿಗೆ ಮನೆ ಅಂತ ಇಂಪಾರ್ಟೆಂಟ್ಗಿಂತ ಬ್ರಾಂಚಸ್ ಶೇರ್ ತೊಗೊಂಡವ್ರೆ ಅಂಥ ಕಡೆ ಹೋಳಿಗೆ ಕ್ವಾಲಿಟಿ ಇಲ್ಲ. ಬೇಕಾದ್ರೆ ನೀವು ಎಲ್ಲಿ ಬೇಕಾದ್ರೆ ಸರ್ವ್ ಮಾಡ್ಕೊಂಬನ್ನಿ.